ನಾಡಿನ ಸಮಸ್ತ ಜನರಿಗೆ ಶರಣೋ ಶರಣಾರ್ಥಿಗಳು. ಇದೇ ತಿಂಗಳ 29-30ನೇ ತಾರೀಕು ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಸರ್ಕಾರ ವತಿಯಿಂದ, ಸಾರ್ವಜನಿಕರಿಂದ ಮತ್ತು ಎಲ್ಲ ಒಳಪಂಗಡದಲ್ಲಿರ್ತಕ್ಕಂತಹ ಜನರಿಂದ, ಸಂಘಟನೆಗಳಿಂದ ಅದ್ಧೂರಿಯಾಗಿ ಮಾಡಲಾಗುತ್ತಿದೆ. ಇದು ಸಂತೋಷದ ಸುದ್ದಿ. ಮತ್ತು ದೇಶದಲ್ಲಿ ಬಸವಯುಗ, ಶರಣತತ್ವ, ಶರಣರ ಚಿಂತನೆ, ವಚನ ಸಾಹಿತ್ಯ ತುಂಬ ಜ್ವಾಲೆಯಂತೆ ಬೆಳೆದು ಮನೆ ಮನೆಗೂ ಮನಮನಕ್ಕೂ ತಲುಪುತ್ತಿದೆ. ಅದು ಕೂಡ ನಮಗೆ ಸಂತೋಷ ತಂದಿದೆ. ಆದರೆ ಇದೇ ತಿಂಗಳ 29-30ನೇ ತಾರೀಕು ಬಸವ ಜಯಂತಿ ದಿವಸ ಲಿಂಗಾಯತರು ಅಥವಾ ಬೇರೆ ಯಾರೇ ಆದರೂ ಕೂಡ ಬಸವಣ್ಣನವನಿಗೆ ಅಗೌರವ ಮಾಡುವಂಥ ಕೆಲಸ ಮಾಡದೆ ಬಸವ ಜಯಂತಿ ಮಾತ್ರ ನಾವು ಆಚರಣೆ ಮಾಡಬೇಕು. ಕಾಲ್ಪನಿಕ ದೇವರು, ಕಾಲ್ಪನಿಕ ಗುರು, ಕಲ್ಲಲ್ಲಿ ಹುಟ್ಟಿದ ಗುರುಗಳನ್ನು ನಾವು ಅಂದರೆ ರೇಣುಕಾಚಾರ್ಯನನ್ನು ನಾವು ಪೂಜಿಸುವಂತಿಲ್ಲ ಮತ್ತು ಜಯಂತಿ ಮಾಡುವಂತಿಲ್ಲ. ಹಾಗಾಗಿ ಎಲ್ಲ ಶರಣ ತಂದೆ ತಾಯಿ ಹತ್ರ ಕೇಳಿಕೊಳ್ಳೋದಂದರೆ, ನಾವು ಯಾರೂ ಕೂಡ ಬಸವ ಜಯಂತಿ ಬಿಟ್ಟು ಮತ್ತೊಬ್ಬನ ಗುರುವಿನ, ಮತ್ತೊಬ್ಬ ದೇವನ ಜಯಂತಿ ಮಾಡುವಂತಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ಆದರೆ ಇದೇ ತಿಂಗಳು ಬಸವ ಜಯಂತಿ ದಿವಸ ಕೆಲವರು ಹಲವಾರು ವರ್ಷದ ಹಿಂದೆ ಬಸವ ಜಯಂತಿ ಮಾಡದೆ, ಬಸವ ಜಯಂತಿಯನ್ನು ಲಿಂಗಾಯತರ ಮನದಲ್ಲಿ ಹೋಗದೆ ತುಂಬ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಅವರನ್ನು ಲಿಂಗಾಯತರನ್ನು ಮೈಂಡ್ ಡೈವರ್ಟ್ ಮಾಡಿ ಹಣ ಸುಲಿಗೆ ಮಾಡುವ ಕೆಲಸ ಒಂದು ವರ್ಗದವರು ಮಾಡಿರುತ್ತಾರೆ. ಅದು ಯಾವುದಂದರೆ, ಬಸವ ಜಯಂತಿ ದಿವಸ ಅಕ್ಷಯ ತೃತೀಯ ಎಂದು ಹುಟ್ಟಾಕುತ್ತಾರೆ ಕೆಲ ವರ್ಗದವರು. ಏಕೆ ಅಂದರೆ ಬಸವ ತತ್ವ, ವಚನ ಸಾಹಿತ್ಯ ಲಿಂಗಾಯತರಿಗೆ ಅರ್ಥ ಆಗಬಾರ್ದಂತ ಹುನ್ನಾರ ಬಿಟ್ಟು ಇಂಥ ಕೆಲಸ ಮಾಡುತ್ತಾರೆ. ಹಾಗಾಗಿ ಎಲ್ಲ ನನ್ನ ಒಳಪಂಗಡದಲ್ಲಿರ್ತಕ್ಕಂತಹ ಶರಣ ತಂದೆ ತಾಯಿ ಹತ್ರ ಕೇಳಿಕೊಳ್ಳೋದೇನೆಂದರೆ, ನಾವು ಲಿಂಗಾಯತರು, ನಾವು ಮೂಢನಂಬಿಕೆ ಒಪ್ಪುವಂತಿಲ್ಲ, ಮೌಢ್ಯತೆ ಒಪ್ಪುವಂತಿಲ್ಲ, ಕಂದಾಚಾರ ಒಪ್ಪುವಂತಿಲ್ಲ, ಈ ದೇವರುಗಳು ತತ್ವವನ್ನು ಒಪ್ಪುವುದಿಲ್ಲ. ಹಾಗಾಗಿ ಬಂಗಾರ ಖರೀದಿ ಮಾಡಿದರೆ ಒಳ್ಳೆಯದಾಗುತ್ತೆ ಎಂದು ನಿಮ್ಮ ಕಿವಿಯಲ್ಲಿ ಹೂವಿಟ್ಟು ಹಣವನ್ನು ಮಾಡುವ ಸಮುದಾಯದವರ ಮುಂದೆ ಹೋಗಿ ನೀವು ಗಟ್ಟಿಯಾಗಿ ಹೇಳಬೇಕು, ನಮಗೆ ಬಂಗಾರವೂ ಬೇಡ, ಅಕ್ಷಯ ತೃತೀಯನೂ ಬೇಡ, ಈ ಹಬ್ಬನೂ ಬೇಡ ಎಂದು ಮನಗಟ್ಟ ಮಾಡಿ ಮನೆ ಮನೆಗೂ ಬಸವಣ್ಣ, ಮನದಲ್ಲಿ ಬಸವಣ್ಣ ತತ್ವವನ್ನು ನಾವು ಪ್ರಚಾರ ಮಾಡಿ ಶಾಶ್ವತವಾಗಿ ಲಿಂಗಾಯತರಾಗಿ ಉಳಿಯಬೇಕು, ಬೆಳೆಯಬೇಕು ಎಂದು ನಿಮ್ಮೆಲ್ಲರ ಹತ್ರ ಮತ್ತೆ ಸ್ಪೆಷಲಾಗಿ ನನ್ನ ಲಿಂಗಾಯತ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ಒಳಪಂಗಡದ ಹೆಣ್ಣು ಮಕ್ಕಳ ತಾಯಿಯಂದರ ಹತ್ರ ಕೇಳೋದೇನೆಂದರೆ, ದಯವಿಟ್ಟು ಈ ಅಕ್ಷಯ ತೃತೀಯ ಹಬ್ಬವನ್ನು ಯಾರೂ ಕೂಡ ಆಚರಣೆ ಮಾಡಬಾರ್ದು. ನಾವು ಲಿಂಗಾಯತರಾದ ಮೇಲೆ ಅಕ್ಷಯ ತೃತೀಯ ದಿವಸ ನಾವು ಬಂಗಾರ ಅಥವಾ ಬೆಳ್ಳಿ ಪರಿಚಯ ಮಾಡುವಂತಿಲ್ಲ. ಬಂಗಾರ ಪರಿಚಯ ಮಾಡೋದ್ರಿಂದ ನಿಮಗೆ ಏನೂ ಆಗುವುದಿಲ್ಲ, ಏನೂ ಸಿಗೋದಿಲ್ಲ, ಒಂದಕ್ಕೆ ಎರಡು ಆಗುವುದಿಲ್ಲ. ಇದೆಲ್ಲ ಪುರಾಣ ಓದುವ ಪುಂಡರ ಗೋಷ್ಠಿ ನಿಮ್ಮನ್ನು ಹಾಗೆ ಹೇಳಿ ದಾರಿ ತಪ್ಪಿಸಿದರೆ ಇಂದ ಮುಂದಾದರೂ ದಯವಿಟ್ಟು ಇಂತಹ ಕೃತ್ಯಕ್ಕೆ ಒಳಗಾಗಿ ಹಣ ಮತ್ತು ಸಮಯ ವ್ಯರ್ಥ ಮಾಡದೆ ನಿಮ್ಮ ತನ ಮನ, ನಿಮ್ಮ ವಿಚಾರ, ಆಚಾರ, ಶರಣ ತತ್ವವನ್ನು ಅಚ್ಚುಕಟ್ಟಾಗಿ ಮನೆಯಲ್ಲೇ ಪೂಜೆ ಮಾಡಿಕೊಂಡು, ಇಷ್ಟಲಿಂಗ ಪೂಜೆ ಮಾಡಿಕೊಂಡು ನಮ್ಮಲ್ಲೇ ನಾವು ಎಲ್ಲವನ್ನು ಕಾಣಬೇಕು ಹೊರತು ಇನ್ನೊಬ್ಬರ ಮಾತು, ಪುರೋಹಿತರ ಮಾತು, ಜ್ಯೋತಿಷಿಗಳ ಮಾತು ಕೇಳುವಂತಿಲ್ಲ. ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ಪ್ರತಿದಿನ ಇಷ್ಟಲಿಂಗ ಮಾಡಿ ನಾವು ಸಜ್ಜನರು ಶರಣರಾಗಿ ಬದುಕಬೇಕೆಂದು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ಳುತ್ತೇನೆ. ಶರಣೋ ಶರಣಾರ್ಥಿಗಳು.